ಇನ್ನು 1ನೇ ತರಗತಿ ಪ್ರವೇಶಾತಿಗೆ 6 ವರ್ಷ ಕಡ್ಡಾಯ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಷಕರು ಸಾಕಷ್ಟು ಒತ್ತಡ ಮಾಡ್ತಾ ಇದ್ದಾರೆ, ಹಾಗೆ ಒತ್ತಾಯಿಸ್ತಾ ಇದ್ದಾರೆ, ಮನವಿ ಮಾಡ್ತಾ ಇದ್ದಾರೆ. ವಯೋಮಿತಿ ಸಡಿಲ ಮಾಡಿ, ನಮಗೆ ಬರೀ 1 ತಿಂಗಳು 2 ದಿನ 10 ದಿನದಿಂದಾಗಿ ನಮ್ಮ ಮಕ್ಕಳಿಗೆ ಪ್ರವೇಶಾತಿ ಸಿಗ್ತಾ ಇಲ್ಲ ಅಂಥೇಳಿ ಸಚಿವರ ಹತ್ರನೂ ಕೂಡ ಮನವಿ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಕೆಲವೊಂದಷ್ಟು ಜನ ಪಾಪ ಪೋಷಕರು ಹೋಗಿ ಸಚಿವರನ್ನ ಮೀಟ್ ಮಾಡಿದ್ದಾರೆ. ಆದರೆ ಆ ಟೈಮಲ್ಲಿ ಮಧು ಬಂಗಾರಪ್ಪ ಅವರು ಫುಲ್ ಸಿಡಿಮಿಡಿಗೊಂಡ್ಬಿಟ್ಟಿದ್ದಾರೆ. ನಿಮಗೆ ಮೀಡಿಯಾದವ್ರ ಹತ್ರ ಮಾತಾಡ್ಬೇಕಂದ್ರೆ ಹೋಗಿ ನೀವು ಅವ್ರ ಹತ್ರನೇ ಹೋಗಿ ಮಾತಾಡ್ಕೊಳ್ಳಿ, ನನ್ನ ಹತ್ರ ಯಾಕೆ ಬಂದ್ರಿ ಅಂತ ಹೇಳಿ ಯದ್ವಾ ತದ್ವಾ ಮಾತಾಡಿದ್ದಾರೆ ಇವತ್ತು ಮಧು ಬಂಗಾರಪ್ಪ. ಅವರನ್ನ ಇಂಟರ್ವ್ಯೂ ಮಾಡಿ ಅಲ್ಲ, ಅವರನ್ನ ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. Want to get media and do all this rubbish in my house? Not at all. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಅವ್ರು ಕರ್ಕೊಂಡು ಬಂದ್ರೆ ಅವರನ್ನ ಇಂಟರ್ವ್ಯೂ ಮಾಡಿ ಅಲ್ಲ, ಅವರನ್ನ ಇಂಟರ್ವ್ಯೂ ಮಾಡಿ. ಯು ಪೀಪಲ್ ಹ್ಯಾವ್ ಕಾಲ್ಡ್ ದೆಮ್. Want to get media and do all this rubbish in my house? Not at all. ಆ್ಯಕ್ಚುಲಿ ಅವರು ಸೀದಾ ಬಂದಿದ್ದರು, ಮೀಡಿಯಾನ ಯಾರು ಕರ್ಕೊಂಡು ಬಂದಿದ್ರು ಅಂತ ಕೇಳಿದ್ರು. ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ಮೀಡಿಯಾ ಒಳಗಡೆ ಬಂದಿರೋದು. ಬಟ್ ಸರ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಮೀಡಿಯಾ ಹತ್ರ ಡೈರೆಕ್ಟ್ಗೆ ಹೋಗ್ಬಿಟ್ಟು ನೀವೇ ಕರ್ಕೊಂಡು ಬಂದಿರಬೇಕು, ಸೊ ಇದು ದಿಸ್ ಇಸ್ ನಾಟ್ ದ ವೇ ಟು ಬಿಹೇವ್, ಯು ಬ್ರಾಟ್ ಮೀಡಿಯಾ ಇನ್ಸೈಡ್ ಮೈ ಹೌಸ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಗ್ರೆಸಿವ್ಗಾಗಿ ಮಾತಾಡಿದರು. ಬಟ್ ನಾವು ಅದಕ್ಕೋಸ್ಕರ ಬಂದಿಲ್ಲ. ನಾವು ಬಂದಿರೋದು 5 years 5 months ನಮ್ಮ ಸ್ಕೂಲ್ಸ್ ಅವರೇ ಕಾಲ್ ಫರ್ ಮಾಡಿಬಿಟ್ಟು ಅಡ್ಮಿಷನ್ಸ್ ಕೊಟ್ಟಿರೋದು. ಸೊ ಅಡ್ಮಿಷನ್ಸ್ ಕೊಟ್ಟಿರೋದು ಆವಾಗ ಪಾಲಿಸಿ 5 years 5 months ಇದೆ. ಅವರು ಒಪ್ಪಿದ್ದರು 1-2 daysಲ್ಲಿ ಸರ್ಕ್ಯುಲರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು 1 month ಬ್ಯಾಕ್ ಎಲ್ಲ ಮೀಡಿಯಾ ಪರವಾಗಿ ಅವರು ವಾಗ್ದಾನ ಕೊಟ್ಟಿದ್ದರು, ನಾನು ಫೇವರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದು ಏನು